ಧರ್ಮಸಂಪದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲಿ. ನಮಸ್ಕಾರ. ಧನತೇರಸ್ ಅಥವಾ ಧನತ್ರಯೋದಶಿ 5 ದಿನಗಳ ದೀಪಾವಳಿ ಹಬ್ಬದ ಮೊದಲ ದಿನವನ್ನು ಗುರುತಿಸುತ್ತದೆ. ಇದು ಭೌತಿಕ ಸಮೃದ್ಧಿ ಮತ್ತು ಶಾಶ್ವತ ಆರೋಗ್ಯ ಎರಡಕ್ಕೂ ಸಮರ್ಪಿತವಾಗಿದೆ. ಈ ಹೆಸರು ಸಂಸ್ಕೃತ ಪದಗಳಾದ ಧನ್ ಅಂದರೆ ಸಂಪತ್ತು ಮತ್ತು ತೇರಸ್ ಅಂದರೆ 13ನೇ ದಿನವನ್ನು ಸಂಯೋಜಿಸುತ್ತದೆ. ಇದು ಕಾರ್ತಿಕ ಮಾಸದ 13ನೇ ಚಂದ್ರನ ದಿನದಂದು ಆಚರಿಸುವುದನ್ನು ಸೂಚಿಸುತ್ತದೆ. ಇದು ಬೆಳಕಿನ ಹಬ್ಬದ ಆರಂಭವನ್ನು ಸೂಚಿಸುತ್ತದೆ ಮತ್ತು ಮನೆಗೆ ಅದೃಷ್ಟವನ್ನು ಆಹ್ವಾನಿಸಲು ಅತ್ಯಂತ ಮಂಗಳಕರ ದಿನಗಳಲ್ಲಿ ಒಂದಾಗಿದೆ. ಧನ್ತೇರಸ್ನ ಮೂಲವು ಸಮುದ್ರ ಮಂಥನಕ್ಕೆ ಹಿಂದಿನದು. ದೇವತೆಗಳು ಮತ್ತು ಅಸುರರು ಅಮರತ್ವದ ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಮಂಥನ ಮಾಡುವ ಸಮಯ. ಈ ಘಟನೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಸಮೃದ್ಧಿಯ ಭರವಸೆಯನ್ನು ಹಿಡಿದುಕೊಂಡು ಹೊರಹೊಮ್ಮಿದರೆ, ವಿಷ್ಣುವಿನ ಧನ್ವಂತರಿ ಅವತಾರ ಮತ್ತು ಆಯುರ್ವೇದದ ಪಿತಾಮಹ ಭಗವಾನ್ ಧನ್ವಂತರಿ ಶಾಶ್ವತ ಆರೋಗ್ಯದ ಅಮೃತದಿಂದ ತುಂಬಿದ ಕಲಶವನ್ನು ಹೊತ್ತುಕೊಂಡು ಬಂದರು. ಅವರ ನೋಟವು ಧನ್ತೇರಸ್ ಅನ್ನು ಸಂಪತ್ತು ಮತ್ತು ಯೋಗಕ್ಷೇಮ ಎರಡನ್ನೂ ಗೌರವಿಸುವ ದಿನವಾಗಿ ಸ್ಥಾಪಿಸಿತು. ಭಕ್ತರು ಸಮೃದ್ಧಿಗಾಗಿ ಲಕ್ಷ್ಮೀ ದೇವಿಯನ್ನು, ಸಂಪತ್ತಿನ ಪಾಲಕನಾಗಿ ಕುಬೇರನನ್ನು ಮತ್ತು ರೋಗಗಳಿಂದ ರಕ್ಷಣೆಗಾಗಿ ಭಗವಾನ್ ಧನ್ವಂತರಿಯನ್ನು ಪೂಜಿಸುತ್ತಾರೆ. ಕುಟುಂಬಗಳು ಧನ್ವಂತರಿ ಪೂಜೆ ವಿಧಿಯೊಂದಿಗೆ ಲಕ್ಷ್ಮಿ ಮತ್ತು ಕುಬೇರ ಪೂಜೆಯನ್ನು ಮಾಡುತ್ತಾರೆ, ದೀಪಗಳನ್ನು ಬೆಳಗಿಸುತ್ತಾರೆ ಮತ್ತು ಆರ್ಥಿಕ ಸ್ಥಿರತೆ ಮತ್ತು ಬಲವಾದ ಚೈತನ್ಯದ ಆಶೀರ್ವಾದವನ್ನು ಪಡೆಯಲು ಆರೋಗ್ಯಕ್ಕಾಗಿ ಧನ್ವಂತರಿ ಮಂತ್ರವನ್ನು ಪಠಿಸುತ್ತಾರೆ. ಈ ಆಚರಣೆಗಳು ಧನ್ತೇರಸ್ ಅನ್ನು ದೀಪಾವಳಿಯ ಆರಂಭದಲ್ಲಿಯೇ ಆಧ್ಯಾತ್ಮಿಕ ಸಾಮರಸ್ಯ ಮತ್ತು ಲೌಕಿಕ ಯಶಸ್ಸು ಒಟ್ಟಿಗೆ ಬರುವ ಹಬ್ಬವನ್ನಾಗಿ ಮಾಡುತ್ತದೆ. ಧನತೆರೇಸಾ ದಿನ ಈ ನಿಯಮಗಳನ್ನು ಪಾಲಿಸುವುದರಿಂದ ಲಕ್ಷ್ಮೀ ಸಮೃದ್ಧಿಯನ್ನು ಮನೆಗೆ ತರುತ್ತಾಳೆ. ನೀವು ಏನು ಮಾಡಬೇಕು? ಈ ದಿನ ಬೆಳ್ಳಿ, ಚಿನ್ನ ಮತ್ತು ತಾಮ್ರದಿಂದ ಮಾಡಿದ ಹೊಸ ಪಾತ್ರೆಗಳು ಅಥವಾ ಆಭರಣಗಳನ್ನು ಖರೀದಿಸಿ, ಏಕೆಂದರೆ ಇದು ಮನೆಗೆ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಹೆಚ್ಚಿನ ಜನರು ಈ ದಿನ ಬೆಳ್ಳಿ, ಚಿನ್ನದ ನಾಣ್ಯಗಳು ಅಥವಾ ಗಣೇಶ, ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಖರೀದಿಸುತ್ತಾರೆ. ಹಸುಗಳಿಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತು ಅವುಗಳಿಗೆ ಮೇವು ಮತ್ತು ಬೆಲ್ಲವನ್ನು ಆಹಾರವಾಗಿ ನೀಡಿ. ಈ ಕಾರ್ಯವು ತುಂಬಾ ಶುಭ ಎಂದು ನಂಬಲಾಗಿದೆ. ಔಷಧಿಗಳನ್ನು ಖರೀದಿಸಿ ಅಗತ್ಯವಿರುವವರಿಗೆ ವಿತರಿಸಿ. ದಾನಿಗೆ ಶುಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನವನ್ನು ಸ್ವಚ್ಛತಾ ದಿನ ಎಂದು ಕರೆಯಲಾಗುವುದರಿಂದ ನಿಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಮತ್ತು ಅಚ್ಚುಕಟ್ಟಾಗಿ ಇರಿಸಿ. ಕೆಲವರು ತಮ್ಮ ಮನೆಗಳು ಮತ್ತು ಕಚೇರಿಗಳನ್ನು ಕೆಲವು ದಿನಗಳ ಮುಂಚಿತವಾಗಿ ಸ್ವಚ್ಛಗೊಳಿಸಲು ಪ್ರಾರಂಭಿಸುತ್ತಾರೆ. ಮನೆಗಳಿಗೆ ಸುಣ್ಣ ಬಳಿಯುವ ಜನರು ಇದ್ದಾರೆ. ತ್ಯಾಜ್ಯ ಮತ್ತು ಕಸ ಸಂಗ್ರಹವು ನಕಾರಾತ್ಮಕ ಶಕ್ತಿಯ ಕೇಂದ್ರವೆಂದು ಪರಿಗಣಿಸಲ್ಪಟ್ಟಿದೆ ಮತ್ತು ಅದನ್ನು ತೆಗೆದುಹಾಕಬೇಕು. ಪ್ರದೋಷ ಕಾಲದಲ್ಲಿ ಅಥವಾ ಸೂರ್ಯಾಸ್ತದ 2 ಗಂಟೆಗಳ ನಂತರ ಲಕ್ಷ್ಮೀ ಪೂಜೆಯನ್ನು ಮಾಡಿ. ಈ ಸಮಯದಲ್ಲಿ ಗಣೇಶ, ಧನ್ವಂತರಿ ಮತ್ತು ಕುಬೇರರನ್ನು ಸಹ ಪೂಜಿಸಲಾಗುತ್ತದೆ. ಜ್ಞಾನ ಮತ್ತು ಜ್ಞಾನಕ್ಕಾಗಿ ಗಣೇಶನನ್ನು ಪೂಜಿಸಲಾಗುತ್ತದೆ. ಉತ್ತಮ ಆರೋಗ್ಯಕ್ಕಾಗಿ ಧನ್ವಂತರಿಯನ್ನು ಪೂಜಿಸಲಾಗುತ್ತದೆ. ವ್ಯಕ್ತಿಯ ಸಂಪತ್ತನ್ನು ರಕ್ಷಿಸಲು ಕುಬೇರನನ್ನು ಪ್ರಾರ್ಥಿಸಲಾಗುತ್ತದೆ, ಆದರೆ ಲಕ್ಷ್ಮಿಯನ್ನು ಅದೃಷ್ಟ ಮತ್ತು ಸಂಪತ್ತನ್ನು ದಯಪಾಲಿಸುವಂತೆ ಪ್ರಾರ್ಥಿಸಲಾಗುತ್ತದೆ. ಕೆಲವು ಜನರು ದೀರ್ಘಾಯುಷ್ಯವನ್ನು ದಯಪಾಲಿಸುವಂತೆ ಯಮದೇವರನ್ನು ಪ್ರಾರ್ಥಿಸುತ್ತಾರೆ. ನೀವು ಹೊಸ ವಿಗ್ರಹಗಳನ್ನು ಬಳಸುತ್ತಿದ್ದರೆ, ಹಳೆಯದನ್ನು ವಿಸರ್ಜನೆ ಮಾಡಬಹುದು. ಈ ದಿನದಂದು ಆಸ್ತಿಯಲ್ಲಿ ಹೂಡಿಕೆ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ. ನೀವು ಹಾಗೆ ಮಾಡಲು ಸಾಧ್ಯವಾಗದಿದ್ದರೆ, ಕನಿಷ್ಠ ಪಕ್ಷ ಹೊಸ ಮನೆ ಖರೀದಿಸಲು ಟೋಕನ್ ಮುಂಗಡವನ್ನು ನೀಡುವುದನ್ನು ಪರಿಗಣಿಸಬಹುದು. ಈ ದಿನದಂದು ಆಸ್ತಿಯನ್ನು ಖರೀದಿಸುವುದರಿಂದ ಸಮೃದ್ಧಿ ಬರುತ್ತದೆ ಎಂದು ನಂಬಲಾಗಿದೆ. ಧನ್ತೇರಸ್ ದಿನದಂದು ಪೊರಕೆಯನ್ನು ಖರೀದಿಸಿ, ಏಕೆಂದರೆ ಇದು ಅದೃಷ್ಟವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಪೊರಕೆಯನ್ನು ಮಾತೆ ಲಕ್ಷ್ಮಿಯ ವಾಸಸ್ಥಾನವೆಂದು ಪರಿಗಣಿಸುತ್ತಾರೆ. ಪೊರಕೆಯನ್ನು ಹರಿದು ಹಾಕಿದರೆ ಅಥವಾ ಮನೆಯ ಹೊರಗೆ ಇಟ್ಟರೆ, ಅದು ದೇವಿಯನ್ನು ಅಸಮಾಧಾನಗೊಳಿಸುತ್ತದೆ ಮತ್ತು ಭಾರೀ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಏಕೆಂದರೆ ಇದು ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಯಿಂದ ಹೊರಗೆ ಕಳುಹಿಸಿದಂತೆ. ಗೋಮತಿ ಚಕ್ರವನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ಸ್ವಚ್ಛವಾದ ಲಾಕರ್ನಲ್ಲಿ ಸುರಕ್ಷಿತವಾಗಿಡಿ. ಕೆಲವು ಹಿಂದೂಗಳು 11 ಚಕ್ರಗಳನ್ನು ಬಟ್ಟೆಯಲ್ಲಿ ಸುತ್ತಿ ಇಡುತ್ತಾರೆ. ಈ ಚಕ್ರವನ್ನು ಹೊಂದಿರುವುದು ಮಾಲೀಕರಿಗೆ ಸಮೃದ್ಧಿ, ಸಂಪತ್ತು ಮತ್ತು ಆರೋಗ್ಯವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಈ ಚಕ್ರವು ಮಕ್ಕಳನ್ನು ರಕ್ಷಿಸುವ ಶಕ್ತಿಯನ್ನು ಸಹ ಹೊಂದಿದೆ. ಮನೆಯ ಪ್ರವೇಶ ದ್ವಾರವನ್ನು ಅಲಂಕರಿಸಿ ಮತ್ತು ಬೆಳಿಗ್ಗೆ ಸಿಂಧೂರ ಪುಡಿ ಅಥವಾ ಅಕ್ಕಿ ಹಿಟ್ಟನ್ನು ಬಳಸಿ ಸಣ್ಣ ಹೆಜ್ಜೆಗುರುತುಗಳನ್ನು ಮಾಡಿ.
ಇವು ಮಾ ಲಕ್ಷ್ಮಿಯ ಉಪಸ್ಥಿತಿಯನ್ನು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ. ನೀವು ಅವಳ ಗೌರವಾರ್ಥವಾಗಿ ದೀಪಗಳನ್ನು ಸಹ ಬೆಳಗಿಸಬಹುದು. ಧನತೆರೇಸಾ ದಿನ ಈ ಕಾರ್ಯಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಗೆ ಇಷ್ಟವಾಗುವುದಿಲ್ಲ ಮತ್ತು ಸಮೃದ್ಧಿ ಕುಂಠಿತಗೊಳ್ಳುತ್ತದೆ. ನೀವು ಏನೂ ಮಾಡಬಾರದು. ಈ ದಿನ ಯಾವುದೇ ರೂಪದಲ್ಲಿ ಮಾಂಸ ಮತ್ತು ಮದ್ಯ ಸೇವಿಸಬೇಡಿ. ದಿನವಿಡೀ ಕಟ್ಟುನಿಟ್ಟಾದ ಸಸ್ಯಾಹಾರಿ ಆಹಾರವನ್ನು ಅನುಸರಿಸಲು ಸೂಚಿಸಲಾಗುತ್ತದೆ. ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದನ್ನು ಮತ್ತು ಯಾರಿಗೂ ತೊಂದರೆ ಕೊಡುವುದನ್ನು ತಪ್ಪಿಸಿ, ಏಕೆಂದರೆ ಧನ್ತೇರಸ್ನಲ್ಲಿ ನೀವು ಮಾಡಿದ ಕರ್ಮಗಳ ಫಲಿತಾಂಶಗಳು ನಿಮಗೆ ಮರಳಿ ಬರುವ ಮಾರ್ಗವನ್ನು ಕಂಡುಕೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ. ಯಾವುದೇ ರೀತಿಯ ಹಣಕಾಸಿನ ವಹಿವಾಟು ನಡೆಸಬೇಡಿ, ಏಕೆಂದರೆ ಅದು ಅದೃಷ್ಟವನ್ನು ಹೊರಗೆ ಕಳುಹಿಸುವುದಕ್ಕೆ ಸಮಾನಾರ್ಥಕವಾಗಿದೆ. ಇತರರಿಗೆ ಅಥವಾ ಇತರರಿಂದ ಹಣವನ್ನು ಸಾಲವಾಗಿ ನೀಡಬೇಡಿ ಅಥವಾ ಸಾಲವನ್ನು ಪಡೆಯಬೇಡಿ. ಅಲ್ಲದೆ ಸಾಧ್ಯವಾದರೆ ಬ್ಯಾಂಕ್ ಸಾಲಗಳನ್ನು ಮರುಪಾವತಿಸುವುದನ್ನು ತಪ್ಪಿಸಿ. ಚಾಕುಗಳು ಮತ್ತು ಉಪಕರಣಗಳಂತಹ ಹರಿತವಾದ ಅಂಚುಗಳನ್ನು ಹೊಂದಿರುವ ವಸ್ತುಗಳನ್ನು ಹಾಗೂ ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ಚರ್ಮದಿಂದ ಮಾಡಿದ ವಸ್ತುಗಳನ್ನು ಖರೀದಿಸುವುದನ್ನು ತಡೆಯಿರಿ. ಕಪ್ಪು ಬಣ್ಣದಲ್ಲಿ ಏನನ್ನೂ ಖರೀದಿಸಬಾರದು ಅಥವಾ ಕಪ್ಪು ಉಡುಪನ್ನು ಧರಿಸಬಾರದು ಎಂದು ಸೂಚಿಸಲಾಗಿದೆ. ಪೂಜೆಗೆ ಗಾಜಿನ ಶಿಲ್ಪಗಳು ಅಥವಾ ಪಾಪ್ ಶಿಲ್ಪಗಳನ್ನು ಬಳಸುವುದನ್ನು ತಪ್ಪಿಸಿ, ಏಕೆಂದರೆ ಈ ವಸ್ತುಗಳಿಂದ ಮಾಡಿದ ಶಿಲ್ಪಗಳನ್ನು ಒಡೆಯುವುದು ದುರದೃಷ್ಟಕರವೆಂದು ಪರಿಗಣಿಸಲಾಗುತ್ತದೆ. ಮನೆಯ ಹೊರಗೆ ಯಾವುದೇ ರೀತಿಯ ಕಸ ಅಥವಾ ಪಾದರಕ್ಷೆಗಳನ್ನು ಇಡಬೇಡಿ. ಮನೆಯ ಮುಖ್ಯ ದ್ವಾರವನ್ನು ಅಶುದ್ಧವಾಗಿ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಇದು ಲಕ್ಷ್ಮೀ ದೇವಿಯನ್ನು ಅಸಂತೋಷಗೊಳಿಸುತ್ತದೆ ಮತ್ತು ಒಳಗೆ ಕಾಲಿಡದೆ ಹಿಂತಿರುಗುತ್ತದೆ. ಧನ್ತೇರಸ್ ದಿನದಂದು ಉಡುಗೊರೆಗಳನ್ನು ನೀಡುವುದನ್ನು ತಪ್ಪಿಸಿ. ಈ ಕ್ರಿಯೆಯನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ನಿಮ್ಮ ಮನೆಯಿಂದ ಅದೃಷ್ಟವನ್ನು ಕಳುಹಿಸುವುದಕ್ಕೆ ಸಮಾನವಾಗಿರುತ್ತದೆ. ನಿಮ್ಮ ಪ್ರೀತಿಪಾತ್ರರಿಗೆ ಉಡುಗೊರೆಯನ್ನು ನೀಡಲು ನೀವು ನಿಜವಾಗಿಯೂ ಉತ್ಸುಕರಾಗಿದ್ದರೆ, ಆ ದಿನದ ಮೊದಲು ಅಥವಾ ನಂತರದ ದಿನ ಅದನ್ನು ಮಾಡಿ. ಧನ್ತೇರಸ್ ಪೂಜೆಯನ್ನು ಮಾಡುವಾಗ ಅನುಸರಿಸಬೇಕಾದ ಕೆಲವು ಸೂಚನೆಗಳಿವೆ. ಈ ಪೂಜೆಯನ್ನು ಸಾಮಾನ್ಯವಾಗಿ ಸಂಜೆಯ ಸಮಯದಲ್ಲಿ ಮಾಡಲಾಗುತ್ತದೆ. ಪೂಜೆಗೆ ಬೇಕಾಗುವ ಪ್ರಮುಖ ವಸ್ತುಗಳು ಕಲಶ, ತೆಂಗಿನಕಾಯಿ, ಸ್ವಲ್ಪ ಅಕ್ಕಿ ಮತ್ತು ಕೆಲವು ವೀಳ್ಯದ ಎಲೆಗಳು. ಪೂಜೆಗೆ ಕುಟುಂಬದ ಎಲ್ಲ ಸದಸ್ಯರು ಹಾಜರಿರುವುದು ಸೂಕ್ತ. ವಿಗ್ರಹಗಳನ್ನು ಸ್ವಚ್ಛಗೊಳಿಸಿ ತಾಜಾ ಹೂವುಗಳಿಂದ ಅಲಂಕರಿಸಲಾಗುತ್ತದೆ. ಅವುಗಳ ಮುಂದೆ ದೀಪ, ಧೂಪದ್ರವ್ಯ ಮತ್ತು ಕರ್ಪೂರವನ್ನು ಬೆಳಗಿಸಿ. ಮಂತ್ರಗಳನ್ನು ಪಠಿಸಿ, ಘಂಟೆ ಬಾರಿಸಿ ಮತ್ತು ದೇವತೆಗಳ ಗೌರವಾರ್ಥವಾಗಿ ಆರತಿ ಪಠಿಸಿ. ಪ್ರಸಾದವಾಗಿ ಸಿಹಿತಿಂಡಿಗಳು ಮತ್ತು ಹಣ್ಣುಗಳನ್ನು ಅರ್ಪಿಸಿ. ಲಾಪ್ಸಿ ಸಾಮಾನ್ಯವಾಗಿ ಧನ್ತೇರಸ್ನಲ್ಲಿ ತಯಾರಿಸುವ ಸಿಹಿತಿಂಡಿ. ಈ ಸಿಹಿತಿಂಡಿಯನ್ನು ಮುರಿದ ಗೋಧಿ, ತುಪ್ಪ, ಬೀಜಗಳು, ಒಣಗಿದ ಹಣ್ಣುಗಳು ಮತ್ತು ಒಣ ದ್ರಾಕ್ಷಿಗಳನ್ನು ಬಳಸಿ ತಯಾರಿಸಲಾಗುತ್ತದೆ. ಪೂಜೆ ಮಾಡುವ ಮೊದಲು ನಿಮ್ಮ ಮನೆಯಿಂದ ಯಾವುದೇ ಮುರಿದ ವಸ್ತುಗಳನ್ನು ತೆಗೆದುಹಾಕಲು ಮರೆಯಬೇಡಿ, ಏಕೆಂದರೆ ಅವು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.